ಸದ್ಯ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಮೃತದೇಹದ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರುವಂತಹ ಅವರ ನಿವಾಸದಲ್ಲಿ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಕೇಂದ್ರ ಸಚಿವರು ಹಾಗೂ ಚೆನ್ನಮ್ಮನವರ ಪುತ್ರ ಕುಮಾರಸ್ವಾಮಿ ಅವರು ಕಂಬನಿ ಮಿಡಿದು ಗದ್ಗದಿತರಾಗಿ ಮಾತನಾಡಿದರು. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕಿರಣ್. ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಹಾಸನದ ಮೂಲಕ ಹೊಳೆನರಸೀಪುರಕ್ಕೂ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ. ಹಾಸನದಲ್ಲಿ ಏನಾದರೂ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆಯಾ ಕಿರಣ್? ಪ್ರತೀಕ್ಷಾ, ಏನು 11 ಗಂಟೆ ನಂತರ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಹಾಸನ ಜಿಲ್ಲೆ ಮೊದಲಿಗೆ ಹಿರಿಸಾವಿ ಬಳಿ ಬರುತ್ತೆ. ತದನಂತರ ಚನ್ನರಾಯಪಟ್ಟಣ ಮೂಲಕ ಹಾಸನದ ಡೈರಿ ಸರ್ಕಲ್ ಬರುತ್ತೆ. ಡೈರಿ ಸರ್ಕಲ್ ಬಂದ ನಂತರ NR ಸರ್ಕಲ್ ಕೂಡ ಪಾರ್ಥಿವ ಶರೀರ ಬರುತ್ತೆ. ಆಗ ಸಂಬಂಧಿಕರು ಅಂದ್ರೆ ಈಗ ಅಲ್ಲಿ ಮಾಜಿ ಸಚಿವ ರೇವಣ್ಣ ಇರ್ಬೋದು, H.D. ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಕೂಡ ಆ ಪಾರ್ಥಿವ ಶರೀರದೊಂದಿಗೆ ಬರ್ತಾರೆ. ಆಗ ಅವರೊಂದಿಗೆ ಚರ್ಚೆ ಮಾಡಿದ ನಂತರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪಾರ್ಥಿವ ಶರೀರಕ್ಕೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅಂದ್ರೆ ಅವಕಾಶ ಮಾಡಿಕೊಡಲಾಗುತ್ತೋ ಅಥವಾ ಕಲಾಭವನದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೋ ಅನ್ನೋದು ಫ್ಯಾಮಿಲಿಯೊಂದಿಗೆ ಚರ್ಚೆ ಮಾಡಿ ತದನಂತರ ಜಿಲ್ಲಾಡಳಿತವರು ಏನು ನಿರ್ಣಯವನ್ನು ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಸಾಕಷ್ಟು ಅಭಿಮಾನಿ ಬಳಗ ಮತ್ತು JDS ಕಾರ್ಯಕರ್ತರು ಸೇರಿದಂತೆ ಸಾಕಷ್ಟು ಜನ ಸೇರಂತ ಸಾಧ್ಯತೆ ಇದೆ. ಒಟ್ಟಲ್ಲಿ ಜಿಲ್ಲಾಡಳಿತ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ರೀತಿ ಪೊಲೀಸ್ ಬಂದೋಬಸ್ತ್ ಇರ್ಬೋದು, ಮತ್ತೆ ಯಾವ ಕಡೆಯಿಂದ ಅಂದ್ರೆ ಯಾವ ರೂಟ್ ಇಂದ ಪಾರ್ಥಿವ ಶರೀರ ಹಾಸನ ಜಿಲ್ಲೆಗೆ ಆಗಮಿಸಲಿದೆ ಅದನ್ನೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ತದನಂತರ ಹಾಸನದಿಂದ ಮೊಸಳೆ ಹೊಸಳ್ಳಿ ಮುಖಾಂತರ ಸಾರ್ವಜನಿಕರ ದರ್ಶನಕ್ಕೆ ಹೊಳೆನರಸೀಪುರದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಆ ಸಾರ್ವಜನಿಕರ ದರ್ಶನಕ್ಕೆ ತದನಂತರ ಆಮೇಲೆ ಏನು ದೇವೇಗೌಡರ ಹುಟ್ಟೂರಾದಂತಹ ಹರನಹಳ್ಳಿ ಪಕ್ಕದಲ್ಲಿರುವಂತಹ ಮಾವಿನಕೆರೆ ಬಳಿ ಸೋಮವಾರ ಅಂತ್ಯ ಸಂಸ್ಕಾರಕ್ಕೆ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಸ್ವತಃ ಮಾಜಿ ಸಚಿವರಾದಂತಹ H.D. ರೇವಣ್ಣನು ಕೂಡ ಮಾವಿನಕೆರೆ ಬೆಟ್ಟಕ್ಕೆ ಹೋಗಿದ್ದಾರೆ. ಮತ್ತೆ ಎಲ್ಲಿ ತನ್ನ ತಾಯಿಯ ಅಂತ್ಯಕ್ರಿಯೆ ಮಾಡಬೇಕು ಆ ಸ್ಥಳವನ್ನು ಕೂಡ ಮಾಜಿ ಸಚಿವ ರೇವಣ್ಣ ನಿನ್ನೆ ರಾತ್ರಿ ಗುರ್ತು ಮಾಡಲಾಗಿದೆ, ಅಂದ್ರೆ ಅಲ್ಲಿ ಗುರುತಿಸಿದ್ದಾರೆ. ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಪ್ರತೀಕ್ಷಾ, ಕಿರಣ್, ಹಾಸನ ಚೆನ್ನಮ್ಮ ಅವರ ತವರು ಜಿಲ್ಲೆ, ಸಾಕಷ್ಟು ಸಂಬಂಧಿಕರಿದ್ದಾರೆ, ಸ್ನೇಹಿತರಿದ್ದಾರೆ, ಜೊತೆಗೆ JDS ಕಾರ್ಯಕರ್ತರಿದ್ದಾರೆ. ಇನ್ನು ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಯಾಕೆ ಕಿರಣ್? ಪ್ರತೀಕ್ಷಾ, ಮೊದಲಿಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಸ್ವರೂಪ್ ಸೇರಿದಂತೆ ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಾಲಕೃಷ್ಣ ಅವರು ನಿನ್ನೆನೆ ಕೂಡ ಮಾಜಿ ಸಚಿವರು ಮಾತನಾಡಿರುವಂತದ್ದು ಏನೆಲ್ಲ ಅಂದ್ರೆ ತಾಯಿಯ ಪಾರ್ಥಿವ ಶರೀರ ಬಂದ ನಂತರ ಎಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಲಾಗಿದೆ. ಆದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ JDS ಕಾರ್ಯಕರ್ತರಿರ್ಬೋದು, ಮತ್ತೆ ದೇವೇಗೌಡರ ಅಭಿಮಾನಿಗಳು ಇರ್ಬೋದು, ಸಾಕಷ್ಟು ಜನ, ಲಕ್ಷಾಂತರ ಜನ ಸೇರಂತ ಸಾಧ್ಯತೆ ಇದೆ. ಅದಕ್ಕೆ ಹಾಸನ ಜಿಲ್ಲೆಗೆ ಮೃತದೇಹ ಬಂದ ನಂತರ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ನಂತರ ಅಲ್ಲಿ ಕಲಾಭವನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕಾ, ಇಲ್ಲ ಅಂದ್ರೆ ಹೊಳೆನರಸೀಪುರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಅನ್ನೋದನ್ನ ದೇವೇಗೌಡರ ಕುಟುಂಬದವರು, ಅದರಲ್ಲೂ ವಿಶೇಷವಾಗಿ ಮಾಜಿ ಸಚಿವ ರೇವಣ್ಣ ಅವರು ನಿರ್ಣಯ ಮಾಡ್ತಾರೆ. ಅದರಂತೆ ಎಲ್ಲಾ ರೀತಿಯ ಕಾರ್ಯಗಳು ಆಗಲಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ನಿನ್ನೆ ಚೆನ್ನಮ್ಮ ಅವರು ವಿಧಿವಶರಾದಂತಹ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ಮಾಜಿ ಪ್ರಧಾನಿ H.D. ದೇವೇಗೌಡರು ಸುಮಾರು 4 ಗಂಟೆಗಳ ಕಾಲ ಚೆನ್ನಮ್ಮ ಅವರ ಪಕ್ಕದಲ್ಲೇ ಕುಳಿತಿದ್ರಂತೆ. ಬುಧವಾರ ಚೆನ್ನಮ್ಮ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಪುತ್ರ H.D. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ H.D. ಕುಮಾರಸ್ವಾಮಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಮ್ಮ ಕುಟುಂಬದ ಆಧಾರ ಸ್ತಂಭವಾಗಿದ್ದವರು, ನಮ್ಮೆಲ್ಲರ ಶಕ್ತಿಯಾಗಿದ್ದವರು ನಮ್ಮ ತಾಯಿ. ನಮಗೋಸ್ಕರ, ನಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು. ನಮ್ಮೆಲ್ಲರ ಶಕ್ತಿಯಾಗಿದ್ರು, ನಮ್ಮ ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಬದುಕಿನುದ್ದಕ್ಕೂ ಸರಳತೆಯಿಂದಲೇ ನಮ್ಮ ತಾಯಿ ಬದುಕಿದ್ರು ಎನ್ನುವಂತಹ ಮಾತನ್ನ ಕೇಂದ್ರ ಸಚಿವ H.D. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಜೊತೆಗೆ
ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಪೂಜೆ ಶುರು ಮಾಡಿದ್ರೆ ಮಧ್ಯಾಹ್ನ 3 ಗಂಟೆವರೆಗೂ ಒಂದು ಹನಿ ನೀರು ಕುಡಿದೆ ಪೂಜೆಯನ್ನ ಮಾಡ್ತಾ ಇರ್ತಿದ್ರು. ದೈವ ಭಕ್ತಿ ಆಗಿದ್ರು. ಜೊತೆಗೆ ಸುಮಾರು 35ರಿಂದ 40 ವರ್ಷಗಳಿಂದ ಪ್ರತಿ ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ನಮ್ಮ ತಾಯಿ ಹೋಗ್ತಾ ಇದ್ರು. ಕಳೆದ ಬಾರಿ ಆಸಿಡ್ ಅಟ್ಯಾಕ್ ಆದಾಗಲೂ ಕೂಡ ನಮ್ಮ ತಾಯಿಯನ್ನ ಆ ದೇವರೇ ಬದುಕಿಸಿದ್ದು. ಹಾಗಾಗಿ ನಮ್ಮ ತಾಯಿಯ ಅಗಲಿಕೆ ಬಹಳ ದುಃಖವನ್ನ ಉಂಟು ಮಾಡಿದೆ, ಬಹಳ ಕಷ್ಟವಾಗ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ತಾಯಿಗೆ ಕೋವಿಡ್ ಕಾಣಿಸ್ಕೊಂಡಿತ್ತು. ಹಾಗಾಗಿ ಅದಾದ ನಂತರ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು. ಅವರ ಆರೋಗ್ಯ ಕಳೆದ 1.5 ವರ್ಷಗಳಿಂದ ಕ್ಷೀಣಿಸ್ತಾ ಇತ್ತು. ಕಳೆದ 1.5 ವರ್ಷಗಳಿಂದ ನಮ್ಮ ತಾಯಿಯವರ ಯಾತನೆಯನ್ನ ನೋಡೋದಕ್ಕಾಗ್ತಾ ಇರಲಿಲ್ಲ. ಬಹಳ ಕಷ್ಟಪಡ್ತಾ ಇದ್ರು. ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡ್ಬಿಟ್ಟಿತ್ತು. ನಾವು ಎಲ್ಲೇ ಹೋದ್ರು ಅಥವಾ ನಮ್ಮ ತಂದೆಯವರು ಎಲ್ಲೇ ಇದ್ರು, ನಮ್ಮ ತಾಯಿ ಪ್ರತಿ ದಿನ ಬೆಳಗ್ಗೆ ಅವ್ರು ಎದ್ದಾಗಿಂದ ಸಂಜೆವರೆಗೂ ಬರೀ ನಮ್ಮ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ರು ಅಂತ ಕಂಬನಿ ಮಿಡಿದಿದ್ದಾರೆ. ಪೂಜ್ಯ ಚೆನ್ನಮ್ಮನವರ ನಿಧನದಿಂದ ನಾವೆಲ್ಲರೂ ಕೂಡ ದುಃಖಿತರಾಗಿದ್ದೇವೆ. ತಾಯಿ ಚೆನ್ನಮ್ಮ ಧರ್ಮದೇವತೆ. ಅವರು ಅವರ ಸರಳತೆ, ಅವರ ಸೌಜನ್ಯ, ಅವ್ರು ಪಡೆದಿರ್ತಕ್ಕಂಥ ಗೌರವ ಒಂದು ಆದರ್ಶ. ಚಿಕ್ಕ ವಯಸ್ಸಿನಲ್ಲೇ ಇಡೀ ಕುಟುಂಬದ, ದೊಡ್ಡ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿ ಸನ್ಮಾನ್ಯ ಎಚ್.ಡಿ. ದೇವೇಗೌಡರಿಗೆ ಬೆಂಬಲವಾಗಿ ನಿಂತು ಅವರು ಮುಖ್ಯಮಂತ್ರಿ ಆಗಲು, ಪ್ರಧಾನಮಂತ್ರಿ ಆಗಲು ಅವರ ಅಪಾರವಾದ ಕೊಡುಗೆ. ಅದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲು, ರೇವಣ್ಣವರು ಮಂತ್ರಿ ಆಗಲು, ಬಾಲಕೃಷ್ಣ ಗೌಡ, ರಮೇಶ್ ಅವರ ಎಲ್ಲ ಕುಟುಂಬ, ಅನಸೂಯ ಅವರು, ಶೈಲಜಾ ಅವರು, ಇಡೀ ದೊಡ್ಡ ಕುಟುಂಬವನ್ನ ದೇವೇಗೌಡರಿಗೆ ಜವಾಬ್ದಾರಿನ ಕೊಡದೆ ಎಲ್ಲ ಜವಾಬ್ದಾರಿಯನ್ನ ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನಾನು ಪ್ರಧಾನಮಂತ್ರಿ ಪತ್ನಿ, ಮುಖ್ಯಮಂತ್ರಿ ಪತ್ನಿ ಅಂತಕ್ಕಂಥ ಒಂದೇ ಒಂದು ಮನಸ್ಸಲ್ಲೂ ಕೂಡ ಸಣ್ಣ ಆಂಬವ ಅವ್ರಿಗಿರ್ಲಿಲ್ಲ. ಆ ರೀತಿಯ ಅಪಾರವಾದಂತಹ ಕೊಡುಗೆಯನ್ನ ಇಡೀ ದೇಶದ ಪ್ರಧಾನಿಯಾಗಿದ್ದಾಗ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ಅವರ ಮನೆಗೆ ಹೋಗಿ ನಮ್ಮನ್ನು ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಅವರೇ ಬಡಿಸ್ತಾ ಇದ್ರು. ಪ್ರಧಾನಮಂತ್ರಿಗಳ ಪತ್ನಿಯಾಗಿ ಚೆನ್ನಮ್ಮನವರು ಬೆಂಗಳೂರು ಮನೆಗೆ ಯಾರೇ ಬಂದ್ರು ಕೂಡ ಅವ್ರ ಬದ್ಧ ವೈರಿಗಳೇ ಇರಲಿ, ವಿರೋಧ ಪಕ್ಷದವರಿರಲಿ, ಆಡಳಿತ ಪಕ್ಷದವರಿರಲಿ, ಯಾರೇ ಸಾಮಾನ್ಯ ಬಡವರೇ ಬರಲಿ, ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಊಟವನ್ನು ಹಾಕ್ತಾ ಇದ್ದಂತ ತಾಯಿ ಚೆನ್ನಮ್ಮ ಅವರ ಧರ್ಮದೇವತೆ ಇವತ್ತು ನಿಧನರಾಗಿರ್ತಕ್ಕಂಥ ದುಃಖ ಪ್ರತಿಯೊಬ್ಬರು ಕೂಡ ತಳ್ಳಿಕ್ಕೆ ಆಗದೆ ಇರ್ತಕ್ಕಂಥದ್ದು. ಆ ತಾಯಿ ದೈವ ಭಕ್ತೆ. ಪ್ರತಿದಿನವೂ ಕೂಡ ಊಟವನ್ನು ಮಾಡದೆ, ತಿಂಡಿಯನ್ನು ಮಾಡದೆ ದೇವರ ಪೂಜೆಯಲ್ಲೇ ತೊಡಗಿರ್ತಿದ್ರು. ಆ ತಾಯಿಯ ಆಶೀರ್ವಾದದಿಂದ, ಅವರಿಗೆ ಮುತ್ತೈದೆ ಭಾಗ್ಯದಿಂದ, ಅವರ ಆತ್ಮಕ್ಕೆ, ಅವರ ಸನ್ನಿಧಿಯಲ್ಲಿ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ, ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ. ದೇವೇಗೌಡರಿಗೆ ಅದನ್ನ ಒಂದು ದುಃಖವನ್ನು ಭರಿಸ್ತಕ್ಕಂಥ ದೇವೇಗೌಡರಿಗೆ ಶಕ್ತಿಯನ್ನ ಕೊಡ್ಲಿ. ನಾನು ಕೂಡ ದೇವೇಗೌಡರಿಗೆ ಹೇಳಿದೆ, ಸರ್ ಧೈರ್ಯವಾಗಿರಿ, ನೀವು ಇದು ಮಾಡಬೇಡಿ ಅಂತ ಹೇಳಿ ದೇವೇಗೌಡರು ಕೂಡ ಹೇಳಿ ಅವರಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತೆ ಅವರ ಆತ್ಮಕ್ಕೆ ಚಿರ ಶಾಂತಿ ಉದರ್ಲಿ. ಸ್ವರ್ಗದಲ್ಲಿ ದೇವರ ಸನ್ನಿಧಿಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಆ ತಾಯಿ ಚೆನ್ನಮ್ಮನವರು ಅಂತ ಹೇಳಿ ಆ ತಾಯಿಗೆ ನಾವು ಸಮರ್ಪಣೆಯನ್ನ ದೇವರಿಗೆ ಮಾಡಿದ್ದೇನೆ. ಆ ತಾಯಿ ಅನ್ನಪೂರ್ಣೇಶ್ವರಿ ಅವ್ರ MLA ಇರಲಿಲ್ಲ, MP ಇರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ. ಆದರೆ ಅವ್ರ ಅಂತಿಮ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅನ್ನಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನು? ಕಾರಣ ಆ ತಾಯಿಯಲ್ಲಿದ್ದಂಥ ಸ್ವಭಾವ. ಯಾರೇ ಮನೆ ಹೋಗಲಿ ಊಟ ಮಾಡಲಾರ್ದೆ ಕಳಿಸ್ತಿರ್ಲಿಲ್ಲ.
ಹೊಳೆನರಸೀಪುರದಿಂದ ಹಿಡಿದು ಬಸವನಗುಡಿ ಮನೆಯಿಂದ ಹಿಡಿದು ಮುಖ್ಯಮಂತ್ರಿ ಮನೆಯಿಂದ ಹಿಡಿದು ಪ್ರಧಾನಮಂತ್ರಿ ಮನೆವರೆಗೂ ಕೂಡ ಆ ತಾಯಿಯ ಸಾರಥ್ಯ ಇತ್ತು ದೇವೇಗೌಡರ ಜೊತೆ. ಪದೇ ಪದೇ, ಯಾಕಂದ್ರೆ ನಿಮಗೆ ಗೊತ್ತಿದೆ, ದೇವೇಗೌಡರ ಜೊತೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಕನಿಷ್ಠ 18 ಗಂಟೆ ಅವ್ರ ಜೊತೆಲಿ ಇರ್ತಿದ್ದೆ ನಾನು. ನನಗೆ ಅಮ್ಮ ಅವ್ರು ಫೋನ್ ಮಾಡೋರು, ಏನಾದರೂ ತಿಂದ್ರ ಗೌಡ್ರು, ಏನಾದರೂ ಕುಡಿದ್ರ, ಏನಾದರೂ ಕುಡಿಸಿ, ಏನಾದರೂ ತಿನ್ನಿಸಿ, ಸ್ವಲ್ಪ ಬಲಿಕು ಅಂತ ಹೇಳಿ ಗಂಡನ ಬಗ್ಗೆ ಇಷ್ಟು ಚಿಂತೆ ಮಾಡ್ತಿದ್ದಂಥ ಒಂದು ಧರ್ಮಪತ್ನಿ. ಪದೇ ಪದೇ ಹೇಳೋರು ಅವ್ರು, ನಾನು ಯಾವತ್ತು ಹೋದ್ರೂ ಮುತ್ತೈದೆಯಾಗಿ ಹೋಗ್ಬೇಕು ಅಂತ. ದೇವರು ಅವರ ಆಸೆ ಇವತ್ತು ಅದನ್ನೇ ಆಯಿತು. ಕೂಡ ಮಾತೃ ಸಮಾನರಾಗಿ ಬಡವರನ್ನು, ಸಾಮಾನ್ಯರನ್ನು, ಬಡತನ ರೇಖೆಯಲ್ಲಿದ್ದಂಥ ಬಹುತೇಕರಿಗೆ ಆಶ್ರಯವನ್ನು ನೀಡೋ ಜೊತೆಯಲ್ಲಿ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ತೆರೆಮರೆಯಲ್ಲೇ ನಮ್ಮೆಲ್ಲರ ರಾಷ್ಟ್ರದ ಮಾಜಿ ಪ್ರಧಾನಿಗಳ ದೇವೇಗೌಡರ ಒಂದು ಉತ್ತುಂಗ ಕೊಂಡೊಯ್ತಕ್ಕಂಥದ್ದಕ್ಕೆ ಇವರ ದೂರದೃಷ್ಟಿಯ ಚಿಂತನೆ, ಇವರ ಸಂಕಲ್ಪ, ಇವರು ಮಾಡ್ತಕ್ಕಂಥ ಪೂಜಾ ಫಲ ಸಾಕಷ್ಟು ಒತ್ತನ್ನು ಕೊಟ್ಟಿದೆ. ಚೆನ್ನಮ್ಮನವರು ಕೇವಲ ಅವರ ಕುಟುಂಬಕ್ಕೆ ಮಾತ್ರ ತಾಯಿಯಾಗಿರಲಿಲ್ಲ, ಸಹಸ್ರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ. ವಿಶೇಷವಾಗಿ ಹಾಸನ ಜಿಲ್ಲೆ ಬರ್ತಕ್ಕಂಥ ಎಲ್ಲ ವರ್ಗದ ಬಡವರಿಗೂ ಕೂಡ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದಕ್ಕೆ ಅವರ ಹೃದಯ ಸ್ಪರ್ಶಿ ಸಂದೇಶಗಳು ಇವತ್ತಿಗೂ ಕೂಡ ನಮ್ಮ ಕಣ್ಮುಂದೆ ಇದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ರಾಷ್ಟ್ರದ ನಾಯಕರಾಗಿ ದೇಶದ ಅನೇಕ ವ್ಯವಸ್ಥೆಗಳನ್ನು ಬದಲಾವಣೆ ತಂದಿದ್ದಂಥ ಸನ್ಮಾನ್ಯ ದೇವೇಗೌಡರ ತೆರೆಮರೆಯ ಒಂದು ದೊಡ್ಡ ಶಕ್ತಿ ಚೆನ್ನಮ್ಮನವರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅಂಥ ಒಬ್ಬ ಮಹಾನ್ ತಾಯಿಯನ್ನು ಭಗವಂತನ ಪ್ರಾರ್ಥನೆ ಮಾಡೋಣ. ಇವರು ಮತ್ತೊಂದು ಜನ್ಮದಲ್ಲಿ ಇನ್ನೊಂದು ಕಡೆ ಹುಟ್ಟಿ ಬರುವುದು ಮುಖ್ಯನ ರಾಷ್ಟ್ರದ, ರಾಜ್ಯದ ಅಭಿವೃದ್ಧಿಯ ಸಂಕೇತವಾಗಿ ಸಾಮಾನ್ಯರಿಗೂ ಕೂಡ ಬದುಕುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಇವರ ಚಿಂತನೆಗಳು ಅಮರವಾಗಿರಬೇಕು ಅನ್ನೋದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.